ಮೇಡಮ್, ಅದೇ ರೀತಿಯಾಗಿ ತಾವು ಹಾಗೂ ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಅವರು ಇಲ್ಲಿ ಬಂದಾಗಿಂದನೂ ಸಹ ಸಾಕಷ್ಟು ಜನ ಇಲ್ಲಿ ಅಭ್ಯರ್ಥಿಗಳು ಆಗಿದ್ದರು. ಅವ್ರನ್ನೂ ಸಹ ಮನವೊಲಿಸಿ ತಮ್ಮ ಪಕ್ಷಕ್ಕೆ ವಾಪಸ್ ಕರೆತರಲಿಕ್ಕೆ ಒಂದು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಜಮೀರ್ ಅಹಮದ್ ಕೂಡ ಬಂದಿದ್ದರು. ಜಮೀರ್ ಅಹಮದ್ ಸರು ಕೂಡ ಇದಕ್ಕಿಂತ ಮುಂಚೆ ಸ್ವಲ್ಪ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿದ್ದು, ಜಮೀರ್ ಅಹಮದ್ ಪ್ರಚಾರಕ್ಕೆ ಬರೋದಿಲ್ಲ ಅಂಥೇಳಿ. ಆದರೆ ನಿನ್ನೆ ಜಮೀರ್ ಅಹಮದ್ ಅವರು ಬಂದು ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಅದೇ ಸಂದರ್ಭದಲ್ಲಿ ಅವರು ಪ್ರಚಾರಕ್ಕೆ ಆಗಮಿಸಿಲ್ಲ. ಇದ್ರ ಬಗ್ಗೆಯಾಗಿ ತಾವು ಈ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದ್ರಿ. ಅಂದರೆ ಕೆಲವೊಂದು ಗೊಂದಲಗಳು ಏನು ಸೃಷ್ಟಿಯಾಗಿದ್ದಾವಪ್ಪ ಅಂತ ಹೇಳಿದರೆ, 2 ತಿಂಗಳ 3 ತಿಂಗಳ ಬಿಟ್ಟು ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಕೆಲವರಿಗೆ ಇನ್ನೂ ಕೂಡ ಹಣ ಬರ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಇದೂ ಸಹ ಅದ್ರ ಬಗ್ಗೆನೂ ಸಹ ಗಮನ ಹರಿಸಬೇಕಾಗಿತ್ತು ಸರ್ಕಾರ ಅನ್ನೋ ಒಂದು ವಿಚಾರಗಳು ಎಲ್ಲ ಕಡೆ ಕೇಳಿಬರ್ತಾ ಇದ್ದಾವೆ. ಭದ್ರಾವತಿ MLC ಆದಂತಹ ಮಲ್ಕೀಸ್ ಬಾನು ಮೇಡಮ್ ಅವರಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ನಮ್ಮ ಚಾನಲ್ ವತಿಯಿಂದ ಸ್ವಾಗತ ಅನ್ಕೊಡ್ತೀನಿ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ತಾವು ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಆಗಮಿಸಿದ್ದೀರಾ ಪ್ರಚಾರಕ್ಕಾಗಿ. ತಾವು ಬಂದು 4-5 ದಿನದಿಂದ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ. ಇಲ್ಲಿ ದಕ್ಷಿಣ ಒಂದು ವಿಧಾನಸಭಾ ಕ್ಷೇತ್ರದ ಸಮರ್ಥ್ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಾದಂಥ ಸಮರ್ಥ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ನಾನು ಅದೇ ನೀವು ಹೇಳೋ ಹಾಗೆ ನಾನು ಬಂದು ಇಲ್ಲಿ 1 ವಾರ ಆಯಿತು. ಪ್ರತಿಯೊಂದು ವಾರ್ಡಿಗೂ ಕೂಡ ಹೋಗಿದ್ದೀನಿ. ಭಾಳಷ್ಟು ಜನರಿಗೆ ಜನಸಂಪರ್ಕ ಮಾಡಿದ್ದೀನಿ. ಭಾಳಷ್ಟು ಮಹಿಳೆಯರಿಗೆ ಮಾತಾಡಿದ್ದೀನಿ. ನಮ್ಮ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ಜನ. ಏತಕ್ಕಾಗಿ ಬೆಂಬಲಿಸ್ತಾ ಇದ್ದಾರೆ ಅಂತಂದರೆ, ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರವನ್ನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದಾರೆ ಜನ. ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅದರಿಂದ ನಮ್ಮ ಉಪಯೋಗ ಆಗುತ್ತೋ ಇಲ್ಲವೋ ಅಂತಲೂ ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಕೊಂಡಿರ್ತಕ್ಕಂಥ ಪ್ರೀತಿಯ ಸಂದೇಶ ಕೊಡೋದು ನಮ್ಮ ಕಾಂಗ್ರೆಸ್ ಪಕ್ಷ. ಸೌಹಾರ್ದತೆಯಿಂದ ಇರಿ ಅಂತ ಹೇಳೋದು ನಮ್ಮ ಪಕ್ಷ. ಇದನ್ನೆಲ್ಲ ಸಾಮಾನ್ಯ ಜನರಿಗೂ ಗೊತ್ತು. ಹಾಗಾಗಿ ಒಂದು ಪಕ್ಷ ದ್ವೇಷವನ್ನು ಬಿತ್ತುತ್ತೆ ಅಂದರೆ ಇನ್ನೊಂದು ದೇಶ ಪ್ರೀತಿಯನ್ನು ಸಂದೇಶವನ್ನು ಕೊಡುತ್ತೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ. ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ್ ಮಲ್ಲಿಕಾರ್ಜುನ್ ಶಿವಶಂಕರಪ್ಪನ ಅವ್ರನ್ನ ಬೆಂಬಲಿಸ್ತೀವಿ ಮೇಡಮ್ ಅಂತಲೂ ಕೂಡ ನನಗೆ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮ ವಾಹಿನಿ ಮೂಲಕನೂ ನಾನು ಎಲ್ಲರನ್ನೂ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ ಕೇಳ್ಕೊಂಡು, ನಮ್ಮ ಹೆಣ್ಮಕ್ಳು ನೋಡಿ, ಇಡೀ ದೇಶದಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಸರ್ಕಾರ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳೋ ಹಾಗೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಪಂಚ ಗ್ಯಾರಂಟಿ ಕೊಡ್ತೀವಿ ಅಂತ ಒಂದು ಪ್ರಣಾಳಿಕೆಯಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ವಿ. ನಾವು ಸರ್ಕಾರ ರಚನೆ ಆಗಿದ್ದು 1 ವಾರದಲ್ಲೇ ನಾವು 2 ಆಶ್ವಾಸನೆ, ಅನ್ನಭಾಗ್ಯ ಒಂದು ತಕ್ಷಣ ಜಾರಿ ಮಾಡಿದ್ವಿ. ಮತ್ತು ನಾವು ಗೃಹಲಕ್ಷ್ಮಿ ಅಂತ ಹೇಳಿ ನೋಡಿ, ಈಗ ಒಂದು ಸಣ್ಣ ಪುಟ್ಟ 100 ರೂಪಾಯಿ ಸಿಗುತ್ತೆ ಅಂತ ನಾವು ಹೇಳಿದ್ರು ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಬಡವರು ಕೂತ್ಕೊಂಡು ಕಾಯೋರು ಇರ್ತಾರೆ. ಅವರಿಗೆ ಬಡತನದ ರೇಖೆ ಅದನ್ನು ಆ ಮಟ್ಟಕ್ಕೆ ಅಲ್ಲಿಗೆ ತಳ್ಳುತ್ತೆ. ಆದರೆ ನಮ್ಮ ಸರ್ಕಾರ ಹೆಣ್ಮಕ್ಳ ಒಂದು ಸಂಕಟವನ್ನು ಅರ್ಥ ಮಾಡ್ಕೊಂಡು 2,000 ರೂಪಾಯಿ ಕೊಟ್ಟರೆ ಕನಿಷ್ಠ ಅವ್ರ ಈಡಿಗೆ ಏನೇನು ಸಣ್ಣ ಪುಟ್ಟ ಬೇಡಿಕೆಗಳನ್ನು ಈಡೇರಿಸ್ಕೋಬೋದು ಅಂತ ಬಹಳ ಮಹತ್ವದ ಕಾರ್ಯಕ್ರಮ. ಮತ್ತು ದುಡ್ಡಿದ್ರೆ ಮಾತ್ರ ಪ್ರವಾಸ ಮಾಡ್ತಾರೆ. ಇಡೀ ಬಹಳಷ್ಟು ಜನ ನಮ್ಮ ಹಿಂದೂ ಜನಾಂಗಕ್ಕೆ ಹೆಣ್ಮಕ್ಳಿಗೆ ದೇವಸ್ಥಾನಗಳನ್ನು ನಾವು ಹೋಗಬೇಕು, ಪ್ರವೇಶಿಸಬೇಕು, ಪೂಜೆ ಪುರಸ್ಕಾರ ಮಾಡಬೇಕು ಅಂತ ಇತ್ತು. ಈ ಕೇವಲ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಹೋದರೆ ಇಡೀ ರಾಜ್ಯದಲ್ಲಿ ಯಾವ ಮೂಲೆಗಾದರೂ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು. ನಮ್ಮ ಮುಸ್ಲಿಂ ಹೆಣ್ಮಕ್ಳು ಮಜಾರ್ಗಳಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ದೊಡ್ಡ ಮೇಲೆ ಹೋಗಬೇಕಿತ್ತು. ನಾನು ಲಕ್ಷ್ಮೇಶ್ವರ್ಗೆ ಹೋಗಬೇಕಿತ್ತು, ನಾನು ದಾದಾಪಹಾಡಿಗೆ ಹೋಗಬೇಕಿತ್ತು, ನಾನು ಹನಗರೆ ಕಟ್ಟೆಗೆ ಹೋಗಬೇಕಿತ್ತು. ಈ ಥರದ ಒಂದು ಆಸೆಗಳಿರುತ್ತೆ. ಹಾಗಾಗಿ ಅದನ್ನೆಲ್ಲ ಈಡೇರಿಸ್ಕೊಳ್ಳೋಕ್ಕೆ ಒಂದು ನಮ್ಮ ಅವಕಾಶವನ್ನು ಶಕ್ತಿ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮತ್ತು ನೋಡಿ, ನಮಗೆ ಕರೆಂಟಿಗೆ ಕನಿಷ್ಠ ಅಂತಂದರೆ ಒಂದು 600 ರೂಪಾಯಿನಾದರೂ ಬರುತ್ತೆ ಒಂದು ಮನೆಗೆ, ಜಾಸ್ತಿ ಅಂದರೆ 2,000 ಒಳಗೆ. ಇದನ್ನು ಒಂದೊಂದು ಸರಿ ಅವಮಾನವನ್ನು ನಮ್ಮ ಹೆಣ್ಮಕ್ಳು ಯಾವ ಥರ ಸಂಕಟ ತಡ್ಕೊಳ್ತಾಯಿದ್ರು ಅಂದರೆ, ಸಮಯಕ್ಕೆ ಸರಿಯಾಗಿ ದುಡ್ಡು ಕಟ್ಟದೇ ಇದ್ದರೆ ಲೈನ್ ಮ್ಯಾನ್ ಕಟ್ ಮಾಡೋಕ್ಕೆ ಬಂದಾಗ ಪಕ್ಕದ ಮನೇಲಿ ನನಗೆ ನೋಡ್ಕೊಂಬಿಟ್ಟು ಎಲ್ಲಿ ನನಗೆ ನೀರುಳಿಗೆ ಬೇಲ್ ಕಟ್ಟೋಕ್ಕಾಗಲ್ಲ ಅಂತ ಆ ಅವಮಾನ ಗೊತ್ತಾಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಬಹಳ ನಾಚಿಕೆಗೆ ಈಡಾಗ್ತಾಯಿದ್ರು. ಅದನ್ನು ತಡೆಯೋಕ್ಕೋಸ್ಕರ ನೋಡಿ, ನಮ್ಮಲ್ಲಿ ಉತ್ಪಾದನೆ ಆಗ್ತಾಯಿದೆ ಎನರ್ಜಿಯನ್ನು. ಅದನ್ನು ನಾವು ಸಾಮಾನ್ಯ ಗೃಹಿಣಿಯವರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾವು ಗೃಹ ಜ್ಯೋತಿಯನ್ನು ಕೊಟ್ಟಿದ್ದೀವಿ. 5 ಪಂಚ ಗ್ಯಾರಂಟಿ ಯುವಕರಿಗೆ ಯುವ ನಿಧಿ ಕೊಟ್ಟಿದ್ದೀವಿ. ಯುವತಿಯವರು ಯೂಸ್ ಮಾಡ್ತಾ ಇದ್ದಾರೆ. ಯುವಕರು ತಮ್ಮ ಗ್ರ್ಯಾಜುಯೇಷನ್ ಆದ ತಕ್ಷಣ ತಂದೆ ತಾಯಿಯವ್ರ ಮೇಲೆ ಹೇರ್ಬೋದು, ಬುಕ್ಸ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮಿಗೆ ತೊಗೋಬೋದು.
ಮತ್ತು ಅವರು ಏನಾದರೂ ಮುಂದುವರಿಸಬೇಕು ಶಿಕ್ಷಣ ಅಂದರೆ ಅದು ಮುಂದುವರಿಸಲಿ, ಕೆಲಸ ಸಿಗೋ ತನಕ ಅವರಿಗೆ ಒಂದು ಯುವ ನಿಧಿ ಮೂಲಕ ಒಂದು ಸಾಂಕೇತಿಕವಾಗಿ 3,000 1,500 ಕೊಡೋ ಒಂದು ಯೋಜನೆ, ಈ ಥರದ ಒಂದು ಯೋಜನೆಯ ಆ ಕಲ್ಪನೆ ಏನಾದರೂ ಆ ಥರದ ಯೋಜನೆಗಳು ಬರುತ್ತೆ ಅಂದರೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಮೇಡಮ್ ಅದೇ ರೀತಿಯಾಗಿ ತಾವು ಹಾಗೂ ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಅವರು ಇಲ್ಲಿ ಬಂದಾಗಿಂದನೂ ಸಹ ಸಾಕಷ್ಟು ಜನ ಇಲ್ಲಿ ಅಭ್ಯರ್ಥಿಗಳು ಆಗಿದ್ದರು. ಅವ್ರನ್ನೂ ಸಹ ಮನವೊಲಿಸಿ ತಮ್ಮ ಪಕ್ಷಕ್ಕೆ ವಾಪಸ್ ಕರೆತರಲಿಕ್ಕೆ ಒಂದು ಯಶಸ್ವಿಯಾಗಿ ಕೆಲಸ ಮಾಡಿದ್ದೀರಾ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ, ನಾವು ನಮ್ಮ ಕಾರ್ಯಕ್ರಮ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಅವ್ರಿಗೆ ತಿಳಿ ಹೇಳಬೇಕು. ಭಾಳ ಜನರಿಗೆ ಗೊತ್ತಿರುತ್ತೆ, ಭಾಳ ಜನರಿಗೆ ಗೊತ್ತಿರಲ್ಲ. ಸುಮ್ಮನೆ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಅವರು ಕೂಡ ಎಲ್ಲ ದಿಸೆಗಳಲ್ಲಿ ಅವರು ತಮಗೆ ಸಮರ್ಥ ಮಾಡ್ಕೋಬೇಕು. ತಾವು ತಿಳ್ಕೋಬೇಕು ಪ್ರಪಂಚ ಅಂದರೆ ಏನು, ಈ ಸಮಾಜದಲ್ಲಿ ಏನೇನು ಬೇಕಾಗತ್ತೆ, ನಾನು ಮುಂದೆ ಬರಬೇಕಾದ್ರೆ ಏನು, ಯಾವ್ಯಾವ ರಾಜಕೀಯ ಪಕ್ಷಗಳ ಒಂದು ಸಂದೇಶಗಳು ಏನು, ಅವರು ಹಾಕ್ಕೊಂಡಿರ್ತಕ್ಕಂಥ ಅಡಿಪಾಯಗಳು ಏನು, ಅದನ್ನೆಲ್ಲ ನಾವೆಲ್ಲ ಇದನ್ನ ಹೇಳಬೇಕಾದ್ರೆ ನಮ್ಮ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ತಂಡ ಇಲ್ಲಿ ಬಂದಿದ್ವಿ. ರಿಜ್ವಾನ್ ಅರ್ಷದ್ ಅವರು, ನಾನು, ಪಠಾನ್ ಅವರು, ಈಗ ನಿನ್ನೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಮತ್ತು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಾಸೀರ್ ಹುಸೇನ್ ಸಾಹೇಬರು ಬಂದಿದ್ದಾರೆ. ಹಲವಾರು ನಮ್ಮ ಬೋರ್ಡ್ಸ್ ಕಾರ್ಪೊರೇಷನ್ ಚೇರ್ಮನ್ಸು ಬಂದಿದ್ದಾರೆ. ನಾವು ಇದನ್ನೆಲ್ಲ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ಬಹಳ ಖುಷಿ ಅಂತಂದರೆ, ನಾವು ಹೇಳಿದ ಮಾತನ್ನು ನಂಬಿದ್ರು. ಭಾಳ ಜನ ನಂಬಿ ಅವರು ನಾವು ಹಿಂಜರಿಕೊಳ್ತೀವಿ, ನಾವು ಬೆಂಬಲವನ್ನು ಮಾಡ್ಕೊಳ್ಳಿ ಅಂತ ಹೇಳಿದೆ. ನಮಗೊಂದು ಖುಷಿ ಅಂತಂದರೆ ನಮಗೆ ನಂಬಿದಾರಲ್ಲ ಅಂಥೇಳಿ. ನಾವು ನಂಬಿಕೆ ಮಾಡೋದು ಮನುಷ್ಯದ ಬಹಳ ದೊಡ್ಡ ಗುಣ. ನಾವು ಅವರಿಗೆ ಯಶಸ್ವಿ ಆಗಿದೆ, ಅವರಿಗೆ ನಂಬಿಸೋದ್ರಲ್ಲಿ ನಾವು ಯಶಸ್ವಿ ಆಗಿದೆ. ಹಾಗಾಗಿ ಇದೊಂದು ನಮ್ಮ ಪಕ್ಷಕ್ಕೆ ಯಾವುದೇ ಥರದ ಹಿನ್ನಡೆ ಇಲ್ಲ, ನಮ್ಮ ಜಯಗೊಳಿಸೋಕ್ಕೆ ಒಂದು ಸಾಧನೆ ಅಂತಲೂ ಹೇಳಕ್ಕೆ. ಅದೇ ರೀತಿಯಾಗಿ ನಿನ್ನೆ ಜಮೀರ್ ಅಹಮದ್ ಕೂಡ ಬಂದಿದ್ದರು. ಜಮೀರ್ ಅಹಮದ್ ಸರು ಕೂಡ ಇದಕ್ಕಿಂತ ಮುಂಚೆ ಸ್ವಲ್ಪ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿದ್ದು, ಜಮೀರ್ ಅಹಮದ್ ಪ್ರಚಾರಕ್ಕೆ ಬರೋದಿಲ್ಲ ಅಂಥೇಳಿ. ಆದರೆ ನಿನ್ನೆ ಜಮೀರ್ ಅಹಮದ್ ಅವರು ಬಂದು ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಅದೇ ಸಂದರ್ಭದಲ್ಲಿ ಅವರು ಪ್ರಚಾರಕ್ಕೆ ಆಗಮಿಸಿಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ, ನಾನು ಶಿವಮೊಗ್ಗ ದಾವಣಗೆರೆ ದಕ್ಷಿಣಕ್ಕೆ 29ನೇ ತಾರೀಕು ಬಂದೆ. ನಾನು ಮೊದಲೇ ನನ್ನ ಇಂಟರ್ವ್ಯೂವಲ್ಲಿ ನಾನು ಒಂದು ಉರ್ದು ಚಾನಲಲ್ಲಿ ನನಗೆ ಇದೇ ಪ್ರಶ್ನೆ ಕೇಳಿದಾಗ ನಾನು ಹೇಳಿದ್ದೆ ಅದೇ. ಅವ್ರು ಜಮೀರ್ ಸಾಹೇಬ್ರವರಿಗೆ ಕೇರಳ ಹಾಕಿದ್ದಾರೆ, ಅವರ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ, ಅವರು ಒಂದು ಮಾದರಿ ನಮ್ಮ ಪಕ್ಷಕ್ಕೆ, ಅವರು ಬಂದೇ ಬರ್ತಾರೆ ಅಂತ ಹೇಳಿಬಿಟ್ಟು ವಾಹಿನಿ ಮೂಲಕ ಹೇಳಿದರು. ಬಹಳಷ್ಟು ಅವರು ಬೆಂಬಲಿಗರು ನನಗೆ ಫೋನ್ ಮೂಲಕ ಕೂಡ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ರು. ಈ ಸಂದೇಶವನ್ನು ನಮ್ಮ ಸಾಹೇಬರಿಗೂ, ನಮ್ಮ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ಗೂ ಕೂಡ ಹಿಡಿದು, ಇದು ನೋಡಿ, ಪಕ್ಷ ಗೆಲ್ಲಿಸ್ಬೇಕು ಅಂತ ಅವ್ರದ್ದೇ ಆದ ಕೆಲವರು ವರ್ಷಾನುಗಟ್ಟಲೆ ಮಾಡೋಕ್ಕಾಗತ್ತೆ ಪ್ರಯತ್ನ, ಕೆಲವರು ಒಂದು ಝಲಕಲ್ಲಿ ಪರಿವರ್ತನೆ ಆಗತ್ತೆ. ಹಾಗಾಗಿ ನಿನ್ನೆ ಅವರು ಬಂದು ನಾನು ಹೇಳಿದೆ, ಅವರು ಮಲ್ಲಿಕಾರ್ಜುನ ಶಾಮ್ನೂರವರು ಇಬ್ಬರು ಬಹಳ ಸ್ನೇಹಿತರು. ಅವರು ಒಂದು ಹೇಳಿದ್ರು, ಇವರೊಂದು ಹೇಳಿದ್ರು ಅಂತ ಇನ್ನೆಲ್ಲ ಒಂದೇ ಕ್ಯಾಬಿನೆಟಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ತೀರ್ಮಾನಗಳ ತಗೊಳ್ಳೋರು. ಅವರು ಸಮಾಜದಲ್ಲಿ ತುಡಿತಕ್ಕಂಥ ಜನರಿಗೆ ಇವರು ಪ್ರಶ್ನೆಯನ್ನು ಎತ್ತಾರೆ, ಇವರು ಪ್ರಶ್ನೆಯನ್ನು ಎತ್ತಾರೆ. ಒಟ್ಟಾಗಿ ಎಲ್ಲ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ನನಗೆ ಅತ್ಯಂತ ಸಂತೋಷ ಅಂದರೆ ನಿನ್ನೆ ಅವರು ಕೂಡ ಬಂದು ನಾನು ಸಾಥ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಬೆಂಬಲಿಗರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಪಕ್ಷಕ್ಕೆ ದೊಡ್ಡ ಬಲನೂ ಕೂಡ ಬಂದಿದೆ. ಹಾಗಾಗಿ ನಮ್ಮ ಪಕ್ಷ ಗೆಲುವಿಗೆ ಯಾವುದೇ ಥರದ ಸಂಶಯನೇ ಇಲ್ಲ. ಮೇಡಮ್, ಅದೇ ರೀತಿಯಾಗಿ ತಾವು ಈ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದ್ರಿ. ಅಂದರೆ ಕೆಲವೊಂದು ಗೊಂದಲಗಳೇನು ಸೃಷ್ಟಿಯಾಗಿದ್ದಾವಪ್ಪ ಅಂತ ಹೇಳಿದರೆ, 2 ತಿಂಗಳ 3 ತಿಂಗಳ ಬಿಟ್ಟು ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಕೆಲವರಿಗೆ ಇನ್ನೂ ಕೂಡ ಹಣ ಬರ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಇದೂ ಸಹ ಅದ್ರ ಬಗ್ಗೆನೂ ಸಹ ಗಮನ ಹರಿಸಬೇಕಾಗಿತ್ತು ಸರ್ಕಾರ ಅನ್ನೋ ಒಂದು ವಿಚಾರಗಳು ಎಲ್ಲ ಕಡೆ ಕೇಳಿಬರ್ತಾ ಇದ್ದಾವೆ. ನೋಡಿ, ಒಂದು ಮನೆ ಸಂಸಾರ ನಡೆಸಬೇಕಾದ್ರೂ ಕೂಡ ಮನೆಯಲ್ಲೂ ಕೂಡ ನಾವು ಅನಿಸಿದ್ದನ್ನು ಸಮಯಕ್ಕೆ ಸರಿಯಾಗಿ ಆಗುತ್ತೆ ಅಂತಲ್ಲ. ಇದು ಇಡೀ ದೇಶದ ಗೃಹಲಕ್ಷ್ಮಿ ಅಂದರೆ ಎಷ್ಟು ಬೊಕ್ಕಸಕ್ಕೆ ಹಣ ಎಷ್ಟು ಹೋಗ್ತಾ ಇದೆ ಅಂತ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. 52,000 ಕೋಟಿ ಹಣವನ್ನು ಮೊಬಲೈಸ್ ಮಾಡಿ ಅದನ್ನು ಹಾಕಬೇಕು ಅಂತಂದರೆ 2 ತಿಂಗಳು ಆದರೂ ಕೂಡ ಬಂದೇ ಬರುತ್ತೆ ಹಣ. ಇಲ್ಲಿವರೆಗೂ 1-2 ಮಂತ್ಸ್ ಏನೋ ಡಿಲೇ ಆಯಿತು ಅಂತಾರೆ. ಈಗ ಮಾತಾಡಿದ್ರು, ಈಗ ತಕ್ಷಣದಲ್ಲಿ ದುಡ್ಡು ಕೂಡ ಬರುತ್ತೆ ಅಂತ. ಅದು ಬಂದೇ ಬರುತ್ತೆ ದುಡ್ಡು, ಯಾವುದೇ ಕಾರಣಕ್ಕೆ ನಿಲ್ಸ. ಈ ಗ್ಯಾರಂಟಿನೇ ಕೊಡಲ್ಲ ಅಂತಲೂ ಕೂಡ ಹೇಳ್ತಾಯಿದ್ರು ನಮ್ಮ ವಿರೋಧಿ ಪಕ್ಷಗಳು. ಆಮೇಲೆ ಹೆಣ್ಮಕ್ಳಿಗೆ ಭಾಳ ತುಚ್ಚಾಗಿ ಮಾತಾಡಿದ್ರು. ಬಸ್ಸಲ್ಲಿ ಎಲ್ಲೆಲ್ಲೋ ಹೋಗಿಬಿಡ್ತಾರೆ ಅಂತಲೂ ಕೂಡ ಹೇಳಿದ್ರು. ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂತ. ನಮ್ಮದು ಒಂದೇ ಒಂದು ಉದ್ದೇಶ ಈ ಪಂಚ್ ಗ್ಯಾರಂಟಿ ಕೊಟ್ಟಿದ್ದು ಬರೀ ಮತ ಸೆಳೆಯೋಕ್ಕೆ ಮಾತ್ರ ಕೊಟ್ಟಿಲ್ಲ ನಾವು.
ನಾವು ಕೊಟ್ಟಿದ್ದು ಕರೋನಾದಲ್ಲಿ ಜನರು ತತ್ತರಿಸಿ ಹೋಗಿದ್ರು, ಆರ್ಥಿಕವಾಗಿ ಅವರಿಗೆ ತಳಪಾಯಕ್ಕೆ ಮುಟ್ಟಿದ್ರು. ಬಹಳಷ್ಟು ಜನ ಆರೋಗ್ಯವಾಗಿ ಕೆಟ್ಟಿದ್ರು, ಅವ್ರ ಹತ್ರ ದುಡ್ಡು ಇರಲಿಲ್ಲ. ಒಂದು ಕಡೆ ನೋಟಿನ ಅಮಾನ್ಯೀಕರಣ ಆಗಿಬಿಡ್ತು, ತಕ್ಷಣ ಕರೋನಾ ಬಂದುಬಿಡ್ತು. ಎರಡು ಹೊಡೆತದಿಂದ ಸಮಾಜ ಎಲ್ಲ ತಿತ್ತರಬತ್ತರ ಆಗಿತ್ತು. ಆ ದಿಶೆಯಲ್ಲಿ ನಮ್ಮ ಪಕ್ಷ ಯೋಚನೆ ಬಂದಿತ್ತು ಅಂದರೆ, ನಾವು ಸಾಮಾಜಿಕವಾಗಿ ಅವರಿಗೆ ಒಂದು ಧೈರ್ಯವನ್ನು ತುಂಬಬೇಕು ಅಂತಂದರೆ ನಾವು ಅವ್ರ ಜನರಿಗೆ, ಹೆಣ್ಮಕ್ಳು ಜನರಿಗೆ ದುಡ್ಡನ್ನು ಹೋಗಿದ್ರೆ ಅದು ಚಲಾವಣೆ ಆಗುತ್ತೆ, ಅವ್ರ ಒಂದು ಸುಧಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೇವೆ ನಾವು. ಆಮೇಲೆ ಅದು ರಾಜಕೀಯ ಕಲರನ್ನು ಕೊಟ್ಟು ಈಗ ನೋಡಿದ್ರೆ ಇಡೀ ದೇಶದಲ್ಲಿ ನಮ್ಮ ಮಾದರಿಯಾಗಿದೆ ಕರ್ನಾಟಕ ರಾಜ್ಯ. ಎಲ್ಲರೂ ಅದನ್ನು ಮಾಡ್ತಾ ಇದ್ದಾರೆ. ಇದರಿಂದ ನೋಡಿ ಕೇವಲ ಮಹಿಳೆಯರ ಉದ್ಧಾರ ಆಗೋದಲ್ಲ, ಪುರುಷರಿಗೂ ಮಹಿಳೆಯರಿಗೂ ಇಬ್ಬರೂ ಸೇರಿ ಸಂಸಾರ ನಡೆಸೋರು. ಅದೇ 8,000 to 10,000 ರೂಪಾಯಿ ಪುರುಷರು ಅವ್ರ ಜೋಬಿಂದ ಹೆಣ್ಮಕ್ಳಿಗೆ ಕೊಡಬೇಕಾಗಿತ್ತು, ಈಗ ಸರ್ಕಾರ ಇಬ್ಬರಿಗೆ ಸೇರಿಸಿ ಕೊಡ್ತಾ ಇದೆ. ಈಗ ಒಂದು ಕುಟುಂಬದ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಈ ಪಂಚ ಗ್ಯಾರಂಟಿ ಬಹಳ ಉಪಯುಕ್ತವಾದ ಒಂದು ಯೋಜನೆ ಆಗಿದೆ. ಹಾಗಾಗಿ ನನಗೆ ಹೆಣ್ಮಕ್ಳ ಮೇಲೆ ಬಹಳ ವಿಶ್ವಾಸ ಯಾಕಿದೆ ಅಂದರೆ, ನಮ್ಮ ಹೆಣ್ಮಕ್ಳು ಮೌಲ್ಯ ಆಧಾರಿತ ಜೀವನ ನಡೆಸೋರು, ಸತ್ಯಕ್ಕೆ ಪಾಲನೆ ಮಾಡೋರು. ಹಾಗಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಅವ್ರು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅದನ್ನು ಅವರು ಏನಾದರೂ ಕೃತಜ್ಞತೆ ಸಲ್ಲಿಸಬೇಕು ಅಂತಂದರೆ, ಒಬ್ಬ ದೊಡ್ಡ ಅಣ್ಣನಾಗಿ ಸಿದ್ದರಾಮಯ್ಯನವರು, ಒಬ್ಬ ಹಿರಿಯರಾಗಿ ಅವರು ನೋಡಿ ಒಂದು ಸಮಯಕ್ಕೆ ಸರಿಯಾಗಿ ಅಣ್ಣನ ಹತ್ರ ಏನಾದರೂ 500 ರೂಪಾಯಿ ಕೊಡೋಣ ಅಂದರೆ ಇರಲ್ಲ. ಅವರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಮನೆಗೆ ಮಗಳು ಬಂದಾಗ ತಾಯಿಗೆ ಒಂದು ಏನಾದರೂ ಅವಳಿಗೇನಾದರೂ ತಂದು ತರಕಾರಿನೋ ಅದು ಇದು ಅಂತ ಮಾಡಬೇಕು ಅಂತಂದರೆ ಒಂದು 200 ರೂಪಾಯಿ ಸಮಯಕ್ಕೆ ಸರಿಯಾಗಿರಲ್ಲ. ತಿಂಗಳಿಗೆ ಸರಿಯಾಗಿ ಯಾವುದೇ ಮಧ್ಯಮ ವರ್ಗದ ಇಲ್ದಲೆ, ಮಧ್ಯಾರ್ಥಿ ಇಲ್ದಲೆ ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ ಅಂದರೆ ದಿಸ್ ಈಸ್ ಅನ್ ಕರಪ್ಷನ್ ಫ್ರೀ ಗೌರ್ಮೆಂಟ್. ಹಾಗಾಗಿ ಹೆಣ್ಮಕ್ಳು ಇದನ್ನೆಲ್ಲ ಭಾಳ ಹತ್ತಿರದಿಂದ ನೋಡ್ತಾರೆ. ಖಂಡಿತವಾಗಿ ನಮ್ಮ ಹೆಣ್ಮಕ್ಳನ್ನು ಈ ಗ್ಯಾರಂಟಿಯನ್ನು ನಮ್ಮ ಪಕ್ಷದ ಗೆಲುವಿಗೆ ಶ್ರೀರಕ್ಷೆ ಆಗುತ್ತೆ ಅಂತಲೂ ಕೂಡ ನನ್ನ ಭರವಸೆ. ಇದಾಗಿತ್ತು ನಮ್ಮ ಬಲ್ಕೀಸ್ ಮೇಡಮ್ ಅವರು ತಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಿನ ಒಂದು ವಾತಾವರಣ ಇದೆ, ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅಂತ ಸಂಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ.